ಗೈಸ್ ವಾಟ್ಸಪ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತಿನ ಒಂದು ಲಾಗ್ ವರಮಹಾಲಕ್ಷ್ಮಿ ಹಬ್ಬದ ದಿನದಾಗಿರುತ್ತೆ. ಸೊ ಈ ಲಾಗಲ್ಲಿ ಹೆಂಗೆ ನಾವು ರೆಡಿ ಮಾಡ್ತೀವಿ, ವರಮಹಾಲಕ್ಷ್ಮಿ ಔಟ್ಫಿಟ್ ಹೆಂಗಿರುತ್ತೆ ಅನ್ನೋದು ಈ ಲಾಗಲ್ಲಿ ತೋರಿಸ್ತೀನಿ. ದೆನ್ ಏನಂದರೆ, ನಾನು ಫಸ್ಟ್ ಟೈಮ್ ಹಿಂಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಾಗೋಸ್ಕರ ಎದ್ದಿದ್ದೀನಿ ಗೈಸ್. ನಾನು ಲಾಗ್ ಮಾಡಬೇಕು ಅಂತ ಸ್ನಾನ ಮಾಡ್ಕೊಂಡಿದ್ದೀನಿ. ಸೊ ಆಗಲೇ ಸ್ನಾನ ಮಾಡಿಕೊಂಡೆ. ಈಗ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ನಮ್ಮ ಮಮ್ಮಿ ಸಿಕ್ಕಾಪಡೆ ತಲೆ ತಿಂತವ್ರು ಗೈಸ್, ನಮ್ಮಮ್ಮ. ಗೈಸ್, ಈಗ ನನ್ನ ಒಂದು ಪಾರ್ಟ್ ಕೆಲ್ಸಕ್ಕೆ ಬಂದ್ಬಿಡೋಣ. ಈಗ ಮನೆಯವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಡಿಸೈಡ್ ಆಗಿದ್ದೀನಿ. ಸೊ ಅದಕ್ಕೋಸ್ಕರ ಅನ್ನಿಸ್ತದ ನೋಡಿದ್ರೆ, ನನ್ನ ನೋಡಿದ್ರೆ ನಿಮ್ಗೆ ಆತರ ಅದು ಅನ್ನಿಸ್ತದ ಆತರ ಅನ್ಸುತ್ತೆ ಏನಾದ್ರು. ಇನ್ನೊಂದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡೋದಿದೆ ಇಲ್ಲಿ ಈ ಜಾಗದಲ್ಲಿ. ಸೊ ಟಿಪಾಯಿ ಬೇಕಲ್ವ ಅದನ್ನು ಕುಣ್ಸೋಕ್ಕೆ. ಸೊ ಅದನ್ನೆಲ್ಲ ಎತ್ತು ಮಡಿಗೆ ಅಲ್ಲಿ ಕುಣ್ಸೋಣ ಅಂತ. ಹೇಳಿದ್ರೆ ಹೋಗ್ಬಿಡ್ತೀಯ, ಇದೆಲ್ಲ ಬೇಕಾ ನಿನ್ಗೆ? ಈಗ ಅಲ್ಲಿದ್ದ ಟೇಬಲ್ನ ಇಲ್ಲಿಗೆ ಶಿಫ್ಟ್ ಮಾಡಿ ಆಗಿದೆ. ನೆಕ್ಸ್ಟ್ ಇನ್ನು ಏನೇನು ಮಾಡ್ತೀವಿ ಅನ್ನೋದನ್ನೆಲ್ಲ ವಿಡಿಯೋ ಮಾಡ್ತೀನಿ, ನೋಡಿ ಗಾಯ್ಸ್. ಅವ್ರ ಮನೆ ಕೆಲಸ ಎಲ್ಲ ಆಗಿದೆ. ಈಗ ನಾವು ಸ್ಯಾರಿ ಡ್ರೇಪಿಂಗ್ ಮಾಡಿ ಲಕ್ಷ್ಮೀ ಕುಂಚದಷ್ಟೇ ಬಾಕಿ ಇರೋದು. ಟೈಮ್ ಪಾಸ್ ಹೆಂಗೆ ಮಾಡ್ತಾಯಿದ್ದೀವಿ ಅಂದರೆ, ಕೆಲಸ ಇದೆ, ಟೈಮ್ ಪಾಸ್ ಹೆಂಗೆ ಮಾಡ್ತಾಯಿದ್ದೀವಿ ಅಂದರೆ ಟಿ ವಿಲ್ ಸಾಂಗು. ಟೈಮ್ ಎಷ್ಟು ನೋಡಿ, ಹೊಸ ಬೆಳಕು ಹಂಗೇನೆ. ಅದು ಕೆಳಗೆ ಮಡಗು ತೋರಿಸ್ತೀನಿ. ಸೊ ಗೈಸ್ ನೋಡಿ, ಕೈ ಕಾಲನ್ನೆಲ್ಲ ತಂದಿದ್ವಿ ಅಲ್ವಾ, ಅದನ್ನೆಲ್ಲ ಬ್ಲೌಸ್ ಪೀಸ್ಗೆ ಹಾಕಿ ನೀಟಾಗಿ ಮಾಡ್ತಾಯಿದ್ದೀವಿ. ಇನ್ನು ತುಂಬ ಸಿಕ್ಕಾಪಟ್ಟೆ ಕೆಲಸ ಇದೆ ಗೈಸ್. ಇನ್ನು ಎಷ್ಟು 2 ಅವರ್ಸ್ ಬಾಕಿ ಇದೆ ಅಷ್ಟೇ. ಇನ್ನು 2 ಅವರ್ಸಲ್ಲಿ ಏನು ಮಾಡ್ತೀವಿ ಅಂತ ನಮಗೆ ಫುಲ್ ಟೆನ್ಷನ್. ಎಲ್ಲರಿಗೂ ಫುಲ್ಲು ಟೈಟಾಗಿರೋ ಅಂಥ ನಿದ್ದೆ. ಹಾಂ ನೋಡಿ ಗೈಸ್, ಮತ್ತೆ ಇವರು ಸಾಮಾನ್ಯ ಮನೋವೈದ್ಯರಲ್ಲ. ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ಅಷ್ಟೇ ಅಲ್ಲ, ವಿಶ್ವದಲ್ಲೇ ಪ್ರಖ್ಯಾತರಾದ ಮನೋರೋಗ ತಜ್ಞ ಬ್ರಾಡ್ಲೆ ಅವರ ಮೊದಲನೇ ಶಿಷ್ಯ. ನಾವೇನೊಂದು ಪಕ್ಷ ತಡೆದು ಬಿಡ್ತೀವಿ, ಅವ್ರು ಮಾತ್ರ ನಿದ್ದೆ ತಡೆಯಲ್ಲ. ನಮ್ಮ ಕೈಲಂತೂ ಆಯ್ತಾನೇ ಇಲ್ಲ. ಬಟ್ ಏನೂ ಮಾಡೋಕ್ಕಾಗಲ್ಲ. ಫಸ್ಟ್ ಹಬ್ಬದಲ್ಲಿ ನಾನು ಎಷ್ಟು ಎಚ್ಚರವಾಗಿದ್ದೀನಿ ಅಂದರೆ ಇದೇ ಹಬ್ಬ. ತುಂಬ ಎಕ್ಸೈಟ್ಮೆಂಟ್ ಇದೆ. ಇದಾದಮೇಲೆ ಫೋಟೋಶೂಟೆಲ್ಲ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಈಗ ಫೈನಲಿ ವರಮಹಾಲಕ್ಷ್ಮಿ ಔಟ್ಪುಟ್ ರೆಡಿ ಆಗಿದೆ. ಈಗ ತೋರಿಸ್ತೀನಿ ಬನ್ನಿ ಬೈಸ್. ಇದು ಪೂರ್ತಿ ರೆಡಿ ಆಗಿದೆ. ಸೊ ನನಗೆ ಗೊತ್ತು ನಿಮಗೆ ನೀಟಾಗಿ ನೋಡೋಕ್ಕಾಗಲ್ಲ ಅಂತ. ಸೊ ಅದಕ್ಕೋಸ್ಕರನೇ ಈಗ ಶಾರ್ಟ್ ವೀಡಿಯೋಸ್ ಬರುತ್ತೆ, ಶಾರ್ಟ್ಸ್ನ ನೋಡ್ಕೊಂಡು ಬನ್ನಿ ಗೈಸ್. ಈಗ ಫೈನಲಿ ವರಮಹಾಲಕ್ಷ್ಮಿ ಔಟ್ಪುಟ್ ರೆಡಿ ಆಗಿದೆ. ಈಗ ತೋರಿಸ್ತೀನಿ ಬನ್ನಿ ಬೈಸ್. ಇದು ಪೂರ್ತಿ ರೆಡಿ ಆಗಿದೆ. ಸೊ ನನಗೆ ಗೊತ್ತು ನಿಮಗೆ ನೀಟಾಗಿ ನೋಡೋಕ್ಕಾಗಲ್ಲ ಅಂತ. ಸೊ ಅದಕ್ಕೋಸ್ಕರನೇ ಈಗ ಶಾರ್ಟ್ ವೀಡಿಯೋಸ್ ಬರುತ್ತೆ, ಶಾರ್ಟ್ಸ್ನ ನೋಡ್ಕೊಂಡು ಬನ್ನಿ.
ಇದ್ದೀನಿ. ಸೊ ಇಟ್ ಈಸ್ ಮೈ ಔಟ್ಫಿಟ್. ದೆನ್ ಇನ್ನೊಂದೇನೆಂದರೆ ನಾನು ತುಂಬಾ ಎಕ್ಸೈಟ್ ಆಗಿದೆ ಹೆಂಗೆ ಬರುತ್ತೆ ಔಟ್ಪುಟ್ ವರಮಹಾಲಕ್ಷ್ಮಿದು ಅಂತೆಲ್ಲ. ನಾನು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ಅದೇ ಥರ ಬಂದಿದೆ. ಇನ್ನೊಂದೇನಪ್ಪ ಅಂದರೆ ಈಗ ಹೊಸೊಬ್ರು ಅಂದರೆ ಯಾರು ಇಲ್ಲ, ನೀವು ಆಲ್ರೆಡಿ ಲಾಗಲ್ಲಿ ನೋಡಿರ್ತೀರ, ಬೇರೆ ಯಾರು ಇಲ್ಲ. ನಮ್ಮ ಸ್ಲೀಪಿಂಗ್ ಕ್ವೀನ್ನ ತೋರಿಸ್ತಾ ಇದ್ದೀನಿ. ಅವ್ರು ಹೆಂಗೆ ಮಾತಾಡ್ತಾರೆ ಮತ್ತು ಇನ್ನೊಂದು ಹೇಳಕ್ಕ ಡಿಪ್ರೆಷನ್. ಈಗ ಅವ್ರನ್ನ ಕೇಳೋಣ. ಈಗ ಈಚೆ ಕೊಣಿಸಿದೀವಲ್ವ, ಎಷ್ಟು ದಿವಸ ಒಳಗಡೆ ಈಚೆ ಕೊಣಿಸಿದ್ವಲ್ಲ, ಅವ್ರಿಗೆ ಹೆಂಗೆ ಅನ್ನಿಸ್ತಿದೆ, ಹೆಂಗೆ ಕಾಣಿಸ್ತಿದೆ ಅಂತ ಕೇಳೋಣ ಬನ್ನಿ. ಸೊ ಹೇಳಿ ಅಕ್ಕ. ನೋಡಿ ಫ್ರೆಂಡ್ಸ್, ಪ್ರತಿ ವರ್ಷ ದೇವ್ರ ಮನೇಲಿ ಕುಣಿಸ್ತಾ ಇದ್ದೋ. ನಮಗೆ ದೇವ್ರ ಮನೇಲಿ ತುಂಬ ಚಿಕ್ಕದಾಗಿ ಅನಿಸ್ತಾ ಇತ್ತು. ಅದಕ್ಕೆ ಈಗ ಹಾಲಲ್ಲಿ ಸ್ವಲ್ಪ ದೊಡ್ಡದಾಗಿ ಮಾಡಿ ಕುಣಿಸಿದ್ದೀವಿ. ನೆಕ್ಸ್ಟ್ ವರ್ಷ ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಅಪ್ಗ್ರೇಡಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ದೇವರು ನಮಗೆ ಶಕ್ತಿ ಕೊಟ್ಟರೆ ಖಂಡಿತ ಮಾಡ್ತೀವಿ. ನೀವು ಇದೇ ಥರ ನಮ್ಮ ವೀಡಿಯೋಸ್ನ ನೋಡಿ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅರ್ಥ ಆಯ್ತು ಅನ್ಸುತ್ತೆ, ಲೈಕ್ ಕೊಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಅವ್ರು ತುಂಬ ನರ್ವಸ್ ಆಗಿಬಿಟ್ಟಿದ್ದಾರೆ, ಫಸ್ಟ್ ಟೈಮ್ ಅಲ್ವಾ, ಸೊ ಅದಕ್ಕೋಸ್ಕರ. ಡ್ರೆಸ್ ಚೇಂಜ್ ಮಾಡಿಬಿಟ್ಟೆ. ನಂಗೆ ತುಂಬ ಹಾರ್ಡ್ ಅನಿಸ್ಬಿಡ್ತು ಆ ಡ್ರೆಸ್ಸು. ಸೊ ಅದಕ್ಕೋಸ್ಕರ ಡ್ರೆಸ್ ಚೇಂಜ್ ಮಾಡಿಬಿಟ್ಟೆ. ಮತ್ತು ತುಂಬಾ ಶೆಕೆ ಆಗ್ತಾಯಿತ್ತು. ಅದೇನು ಇನ್ನೊಂದೇನೆಂದರೆ ನಾನು ಇವತ್ತು ಲಾಗೆ ಮಾಡೋಕ್ಕಾಗಿಲ್ಲ. ಫುಲ್ಲು ಬಿಸಿ ಹೊಟ್ಟೆ ಸತ್ಕೆ ತಿಂತಾಯಿದ್ದೀನಿ. ಮತ್ತೇನೆಂದರೆ ನಾವು ಮೊನ್ನೆಯಿಂದ ಒಂದು ವಾರದಿಂದನೂ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ ಇದ್ದೇ ಹೋಯ್ತು. ಇಷ್ಟೇ ಒಂದು ದಿವಸದ ಕ್ರೇಜ್ ಅಷ್ಟೇ ಇದೆಲ್ಲ. ಸೊ ನನಗಂತೂ ತುಂಬಾ ಖುಷಿಯಾಗಿದೆ ಹಬ್ಬದಿಂದ. ನಾವೇನು ಅಂದ್ಕೊಂಡಿದ್ವಿ ಅದೇ ಥರ ಪೂರ್ತಿ ಔಟ್ಪುಟ್ ಆಗಿರ್ಬೋದು, ಸೀರೆ ಆಗಿರ್ಬೋದು, ಎಲ್ಲರೂ ಹೇಳೋದು ಸೀರೆ ಕಾಂಬಿನೇಷನ್ ಚೆನ್ನಾಗಿದೆ, ಎಲ್ಲ ನೀಟಾಗಿ ಮಾಡಿದ್ದೀರಾ ಅಂತೆಲ್ಲ ಹೇಳೋದು. ಹಂಗೆ ಹೇಳಿದಾಗ ಏನೋ ಒಂಥರ ಗುಡ್ ಫೀಲ್. ಓ ಅಪ್ಪ ಚೆನ್ನಾಗಿ ಮಾಡಿದ್ದೀವಿ, ಚೆನ್ನಾಗಿ ಕಾಣಿಸ್ತಿದೆ ಅನ್ನೋದಿದೊಂದು. ಮತ್ತೇನೆಂದರೆ ನಾವು ಎಲ್ಲ ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಣ ಅಂದ್ಕೊಂಡ್ವಿ. ಸೊ ಈ ಸತಿ ಬೇಡ, ಇನ್ನೊಂದು ಸತಿ ನೆಕ್ಸ್ಟ್ ಅಂದರೆ ಗ್ರ್ಯಾಂಡ್ ಅದೆಲ್ಲ ಚೆನ್ನಾಗಿ ಬಂದಿತ್ತು. ಹಿಂದೆ ಡೆಕೋರೇಷನ್ ಏನಿತ್ತು ಅದ್ರದ್ದು ಇನ್ನೊಂದು ಸ್ವಲ್ಪ ಬೇರೆ ಥರ ಮಾಡೋಣ ಅಂದ್ಕೊಂಡಿದ್ವಿ. ಟೈಮ್ ಇರಲಿಲ್ಲ, ಸೊ ಅದಕ್ಕೆ ಮಾಡೋಕ್ಕಾಗಿಲ್ಲ. ರೆಸ್ಟ್ ಮಾಡಬೇಕಾಯ್ತು ನಾನು. ಆಮೇಲೆ ಕರೆಕ್ಟಾಗಿ ಆಗ್ಬಿಡ್ತೀನಿ. ಏನಾದರೆ ಫುಲ್ಲು ತಲೆಯೆಲ್ಲ ನೋಯ್ತೈತೆ, ತಲೆಯೆಲ್ಲ ಗುಮ್ಮಂತಾಯಿ ನನಗೆ, ಕಾಲೆಲ್ಲ ನೋಯ್ತೈತೆ. ಎಲ್ಲ ಫುಲ್ಲು ರೆಸ್ಟ್ ಮಾಡಾದ್ಮೇಲೆ ಸರಿ ಹೋಗ್ಬಿಡ್ತೀನಿ. ಮತ್ತೇನಪ್ಪ ಅಂದರೆ ಕರೆಕ್ಟಾಗಿ ಲಾಗ್ ಮಾಡೋಕ್ಕಾಗಿಲ್ಲ, ತುಂಬ ಕೆಲಸ ಆಯಿತು, ಬ್ಯುಸಿಯಾಗಿದ್ವಿ ಅಲ್ವಾ. ಸೊ ಅದಕ್ಕೋಸ್ಕರ ನನಗೆ ಯಾಕೆ ಇಷ್ಟು ಪೇಯ್ನ್ ಆಗ್ತಾಯಿದೆ ಅಂದರೆ ಇದೇ ಫಸ್ಟ್ ವರ್ಷ ನಾನು ಇಷ್ಟು ಎದ್ದು ಪೂರ್ತಿ ನಿದ್ದೆ ಮಾಡ್ದೇ ಎಚ್ಚರ ಇದ್ದಿದ್ದಂದರೆ ಇದೇ ವರ್ಷ. ನಾನೇನಷ್ಟು ಕೆಲಸ ಎಲ್ಲ ಮಾಡಿಲ್ಲ. ನಾನೇನು ಬರೀ ಅವ್ರು ಕೇಳಿದ್ನೇ ಎತ್ಕೊಬರೋದು ಮಾಡೋದು ಅಷ್ಟೇ ಮಾಡಿದ್ದು. ಅವ್ರು ಅದನ್ನೂ ಮಾಡಬೇಡ ಹೋಗಿ ಮೈಕೋ ಅಂದರು. ನಾನು ಲಾಗ್ ಮಾಡಬೇಕಲ್ಲ ಅಂತ ಎಚ್ಚರ ಇದ್ದೆ. ಸೊ ಮುಗಿಸ್ಕೊಂಡು ಬಂದವರು ಬೆಳಗ್ಗೆ ಪೂಜೆ ಕಂಪ್ಲೀಟ್ ಆಗೋವರೆಗೂ ಒಂದು ಚೂರು ಕಣ್ಣು ಮುಚ್ಚಿಲ್ಲ, ನಿದ್ದೆನೂ ಮಾಡಿಲ್ಲ. ನಾವೇನೋ ಅರ್ಧ ನ್ಯಾಪ್ ತಗೊಬಿಟ್ವಿ, ಅರ್ಧ ಗಂಟೆ. ನಮ್ಮ ಸ್ಲೀಪಿಂಗ್ ಕ್ವೀನು ಮತ್ತು ನಾವು. ಮತ್ತೇನಂದರೆ ಅವ್ರ ಬಗ್ಗೆ ಹೇಳೋದಾದರೆ, ನಾನಾರು ಕಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ. ವಿಧಾತನಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ. ಅದಿತಿಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯರ ಅಟ್ಟಹಾಸವನ್ನು ಮಟ್ಟ ಹಾಕಿದ ಸಾಹಸಿ. ಅತಳ ಬಿತಳ ಸುತಳ ರಸಾತಳ ತಳಾತಳ ಮಹಾತಳ ಪಾತಾಳಗಳನ್ನು ಪಾದದಡಿಯಲ್ಲಿ ತುಳಿದಿಟ್ಟ ಪರಾಕ್ರಮಶಾಲಿ. ಅವ್ರಿಗೆ ಎಕ್ಸೈಟ್ಮೆಂಟು, ಈಗ ನನ್ನ ಲಾಗ್ ಮಾಡ್ತಾ ಇದ್ದೀನಲ್ವಾ. ಮತ್ತೇನಂದರೆ ಎಲ್ಲ ಅವ್ರಿಗೂ ಒಂಥರ ಖುಷಿ, ಹಿಂಗೆ ಹಬ್ಬ ಈಚೆ ಕುಣಿಸ್ತಾಯಿದ್ದೀವಿ, ಮಾಡ್ತಾಯಿದ್ದೀವಿ, ನಾನು ಲಾಗ್ ಮಾಡ್ತಾಯಿದ್ದೀವಿ ಅನ್ನೋದು ಅವ್ರಿಗೂ ಒಂದು ಕಡೆ ಖುಷಿ. ನಾನೇನೇ ಕೇಳಿದ್ರು ಇಲ್ಲ ನಾನೆಲ್ಲ ಬಂದು ಮಾಡಿಕೊಡ್ತಾರೆ, ಮಾತಾಡ್ತಾರೆ. ಇನ್ನು ಯೂಟ್ಯೂಬ್ ಬಗ್ಗೆ ಹೇಳೋದಾದರೆ ನನ್ನ ವೀಡಿಯೋಸ್ ಬಗ್ಗೆ, ಈಗ ನಾನು ಎ ಡೇ ಇನ್ ಮೈ ಲೈಫ್ ಆ ವೀಡಿಯೋ ಮಾಡಿದೆ ಅಲ್ವಾ, ಅದರಲ್ಲಿ 138 ವ್ಯೂಸ್ ಹೋಗಿದೆ ಅಲ್ವಾ. ಸೊ ನಾನು ಏನು ಹೇಳ್ತಾಯಿದ್ದೀನಿ ಅಂದರೆ 138 ವ್ಯೂಸಲ್ಲಿ 38 ಬೇಡ, 100 ವ್ಯೂಸ್ ಹೋಗಿದೆ ಅಲ್ವಾ. ನೋಡಿದವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ನಮಗೂ ಒಂದೊಂದು ಸಬ್ಸ್ಕ್ರೈಬ್ ಎಷ್ಟು ಯೂಸ್ಫುಲ್ ಆಗುತ್ತೆ. ಸೊ ಯಾರ್ಯಾರು ಇನ್ಮೇಲೆ ವೀಡಿಯೋ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬೇ ಅಂತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಈ ಲಾಗ್ನ ಜಾಸ್ತಿ ಹೇಳೋದು ಬೇಡ, ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೀನ್ ದ ನೆಕ್ಸ್ಟ್ ಲಾಗ್ ಅಂತ ಹೇಳ್ತಾ, ಮತ್ತು ಬೇರೆ ಥರ ಯಾವ್ಯಾವ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಹಾಕಿ, ಅದೇ ಥರ ವೀಡಿಯೋಸ್ನ ಮಾಡ್ತೀನಿ. ಇನ್ಮೇಲಿಂದ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಥರಲ್ಲೂ ಅದೇ ಹೇಳ್ತಾಯಿದ್ದೀನಿ, ಬಟ್ ಮಾಡ್ತಾಯಿಲ್ಲ ಅಂತಲ್ಲ, ಇನ್ಮೇಲಿಂದ ಪಕ್ಕ ಮಾಡ್ತೀನಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು.
ಕಮೆಂಟ್ ಹಾಕಿ ಮಾಡೋಣ. ಫೈನಲಿ ಈ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಮೇನ್ ಥಿಂಗ್ ಸಬ್ಸ್ಕ್ರೈಬ್ ಮಾಡೋದು ಬರಬೇಡಿ. ಸಿ ಇನ್ ದ ನೆಕ್ಸ್ಟ್ ಲಾಗ್. ಬಾಯ್ ಬಾಯ್.